ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಸದ್ಯಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿದೆ. ಗುರುವಾರ ಬಂತು ಅಂತ ಹೇಳಿದ್ರೆ ಕಿರುತೆರೆ ಲೋಕದಲ್ಲಿ ಅಲ್ಲೋಲ ಕಲ್ಲೋಲನೆ ಆಗೋಗುತ್ತೆ. ಯಾಕಂದರೆ ಆ ದಿನ ಒಂದು ವಾರದಲ್ಲಿ ಕಿರುತೆರೆಯಲ್ಲಿ ಸಾಧನೆ ಮಾಡಿದ ಧಾರಾವಾಹಿಗಳು, ರಿಯಾಲಿಟಿ ಶೋಗಳ ರೇಟಿಂಗ್ ಬರುವ ಸಮಯ. ಹೀಗಾಗಿ ಎಲ್ಲ ಎಂಟರ್ಟೈನ್ಮೆಂಟ್ ಚಾನೆಲ್ನ ಮುಖ್ಯಸ್ಥರು ಹಾಟ್ ಸೀಟ್ನಲ್ಲೇ ಕೂತಿರ್ತಾರೆ. ಹೌದು, ಈ ವಾರ ಅಂದರೆ ಜೂನ್ 22 ಕೂಡ ಜೀ ಕನ್ನಡ, ಕಲರ್ಸ್ ಕನ್ನಡ ಮತ್ತು ಸ್ಟಾರ್ ಸುವರ್ಣ ವಾಹಿನಿ ಮಧ್ಯೆ TRPಗಾಗಿ ಫೈಟ್ ನಡೀತಾನೆ ಇರುತ್ತೆ. ಈ ವಾರ ಕೂಡ ಜೀ ಕನ್ನಡವೇ ನಂಬರ್ 1 ಸ್ಥಾನದಲ್ಲಿದೆ. ಆದರೆ ಕಲರ್ಸ್ ಕನ್ನಡ ಹಾಗೆ ಸ್ಟಾರ್ ಸುವರ್ಣ ಸಿಕ್ಕಾಪಟ್ಟೆ ಪೈಪೋಟಿಯನ್ನು ಕೊಟ್ಟಿದೆ. ಕಳೆದ ವಾರಕ್ಕೆ ಹೋಲಿಸಿದರೆ ಕಲರ್ಸ್ ಕನ್ನಡ ಹಾಗೂ ಸ್ಟಾರ್ ಸುವರ್ಣದಲ್ಲಿ TRP ರೇಟಿಂಗ್ನಲ್ಲಿ ಏರಿಕೆಯಾಗಿದೆ. ಹಾಗಿದ್ರೆ ಯಾವ್ಯಾವ ಚಾನಲ್ನಲ್ಲಿ ಯಾವ್ಯಾವ ಧಾರಾವಾಹಿ ಟಾಪ್ನಲ್ಲಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಎಲ್ರಿಗಿಂತ ಪುಟ್ಟಕ್ಕನ ಮಕ್ಕಳೇ ಟಾಪ್. ಹೌದು, ಜೀ ಕನ್ನಡದಲ್ಲಿ ಈ ವಾರ ಕೂಡ ಟಾಪ್ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿನೇ ಇದೆ. ಇದರಲ್ಲಿ ಪ್ರಸಾರ ಆಗಿರೋ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಟಾಪ್ನಲ್ಲಿರೋದು ಏನಕ್ಕೆ ಅಂದರೆ ಕಂಠಿ ಸ್ನೇಹ ಮದುವೆ. ಹೌದು, ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಈ ಕಂಠಿ ಸ್ನೇಹ ಮದುವೆನ ನೋಡ್ತಾಯಿದ್ರು. ಸೊ ಅದರಿಂದ ಅದಲ್ಲ ಅಂದ್ರೂ ಕೂಡ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿನೇ ನಂಬರ್ 1 ಸ್ಥಾನದಲ್ಲಿ ಇದೆ. ಯಾಕಂದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಯಾವಾಗ ಪ್ರಸಾರಗೊಳ್ತೋ ಆವಾಗಿನಿಂದನೂ ಕೂಡ ಅದು ನಂಬರ್ 1 ಸ್ಥಾನವನ್ನೇ ಪಡೆದುಕೊಂಡಿದೆ. ಹಾಗೆ ಉಮಾಶ್ರೀ ಆಗಿರ್ಬೋದು, ಸಂಜನಾ ಬುರ್ಲಿ ಸೇರಿದಂತೆ ಹಲವರು ಕೂಡ ನಟಿಸ್ತಾ ಇದ್ದಾರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ. ಈಗ ಈ ವಾರ ಸದ್ಯಕ್ಕೆ 9.8ರಷ್ಟು ರೇಟಿಂಗ್ ಸಿಕ್ಕಿದೆ. ಇದೇ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಗಟ್ಟಿಮೇಳ ಧಾರಾವಾಹಿಗೆ 8ರಷ್ಟು ರೇಟಿಂಗ್ ಸಿಕ್ಕಿದೆ. ಹಾಗೆ ಶಿವಣ್ಣ ಪ್ರಮುಖ ಅತಿಥಿಯಾಗಿ ಕಾಣಿಸಿಕೊಂಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 3ನೇ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು. ಇದು ಜೀ ಕನ್ನಡ ವಾಹಿನಿಯ ರೇಟಿಂಗ್ಸು. ಹಾಗೆ ಕಲರ್ಸ್ ಕನ್ನಡದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿನೇ ಟಾಪಲ್ಲಿದೆ. ಕಲರ್ಸ್ ಕನ್ನಡದಲ್ಲಿ 2 ಧಾರಾವಾಹಿಗಳು ಸಿಕ್ಕಾಪಟ್ಟೆ ಪೈಪೋಟಿಗೆ ಬಿದ್ದಿವೆ. ಭಾಗ್ಯಲಕ್ಷ್ಮಿ ಹಾಗೆ ಲಕ್ಷ್ಮೀ ಬರಮ್ಮ, ಈ 2 ಧಾರಾವಾಹಿಗಳ ಮಧ್ಯೆ ತೀವ್ರ ಕಾಂಪಿಟೇಷನ್ ಕೂಡ ಇದೆ. ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡದಲ್ಲಿ ಟಾಪ್ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು. ಈ ಧಾರಾವಾಹಿಗೆ 5.6 TRP ಬಂದಿದೆ. ಹಾಗೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಗೆ 5.5 TRP ಸಿಕ್ಕಿದೆ. ಇನ್ನು 3ನೇ ಸ್ಥಾನದಲ್ಲಿ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಇದ್ದು 4.4 TRP ಕೂಡ ಬಂದಿದೆ. ಹಾಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನಮ್ಮ ಲಚ್ಚಿ ಧಾರಾವಾಹಿ ಲೀಡಿಂಗಲ್ಲಿದೆ. ಅಂದರೆ ಸ್ಟಾರ್ ಸುವರ್ಣ ಕಳೆದ ಕೆಲವು ದಿನಗಳಿಂದ ಭಕ್ತ ಪ್ರಧಾನ ಧಾರಾವಾಹಿಗಳು ಟಾಪ್ನ ಸ್ಥಾನದಲ್ಲಿ ಇದ್ವು ಕೂಡ. ಅಂದರೆ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ಹಾಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರಾವಾಹಿಗಳ ನಡುವೆ ಪೈಪೋಟಿ ಇರ್ತಿತ್ತು. ಈಗ ನಮ್ಮ ಲಚ್ಚಿ ಹಾಗೆ ನೀನಾದೇನ 2 ಧಾರಾವಾಹಿಗಳು ಕಾಂಪಿಟೇಷನ್ಗೆ ಬಿದ್ದಿವೆ. ಹಾಗೆ ಸ್ಟಾರ್ ಸುವರ್ಣದಲ್ಲಿ 1ನೇ ಸ್ಥಾನದಲ್ಲಿ ನಮ್ಮ ಲಚ್ಚಿ ಇದ್ದು ಇದು 5.5 TRP ಸಿಕ್ಕಿದೆ. ಹಾಗೆ ಉದೋ ಶ್ರೀ ರೇಣುಕಾ ಎಲ್ಲಮ್ಮ 2ನೇ ಸ್ಥಾನದಲ್ಲಿದ್ದು 4.9 ರೇಟಿಂಗ್ ಸಿಕ್ಕಿದೆ. ಹಾಗೆ ನೀನಾದೇನ 3ನೇ ಸ್ಥಾನದಲ್ಲಿದ್ದು 4.7 ರೇಟಿಂಗ್ ಇದಕ್ಕೆ ಸಿಕ್ಕಿದೆ. ಇನ್ನು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಇದು 4ನೇ ಸ್ಥಾನಕ್ಕೆ ಕುಸಿದಿದ್ದು 4.5 ರೇಟಿಂಗ್ ಸಿಕ್ಕಿದೆ. ಇದಿಷ್ಟು ಈ ವಾರದ TRP ಲಿಸ್ಟ್ ಆಗಿದೆ. ಸೊ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.